ಬೆಳಗಿನ ಶುಭೋದಯ ಎಲ್ಲರಿಗೂ. ಎಲ್ಲ ಕ್ಲೀನ್ ಮಾಡಿ ಬೇಗ ಬೇಗ ರೆಡಿ ಆಗಬೇಕು. ಬೆಳಗ್ಗೆ ಇವಾಗ ಇನ್ನೊಂದು ಸ್ವಲ್ಪ ಕತ್ಲಿದೆ, ಕಾಣ್ತಾ ಇಲ್ಲ ಕ್ಯಾಮ್ರಾದಲ್ಲಿ. ಎಲ್ಲ ಫ್ರೆಂಡ್ಸ್ ಬಂದಿದ್ರು, ಸೊ ಅದ್ರ ಸಲುವಾಗಿ ಎಲ್ಲ ಕ್ಲೀನ್ ಮಾಡಿ ರೆಡಿಯಾಗಿ ಹೋಗ್ಬಿಡ್ಬೇಕು ನಾನು. ಸೊ ಮನೆ ಕ್ಲೀನ್ ಮಾಡೋಣ ಫಸ್ಟು. ಕ್ಲೀನಿಂಗ್ ಎಲ್ಲ ಮುಗಿತು. ಇವಾಗ ಕ್ಲೀನಿಂಗ್ ಮೇಲೆ ಇವಾಗ ಫ್ರೆಶಪ್ ಮಾಡಿ ಸ್ವಲ್ಪ ಬಿಸಿ ನೀರದು ಕುಡಿದು ಸೊ ಎಂಜಾಯ್ ಮಾಡೋಣ. ಇದು ಹೊರಗಡೆ ವ್ಯೂ. ಏನು ಬೆಳಗ್ಗೆ 5:35 ಆ ಥರ. ಸೊ ಇನ್ನು ಬೆಳಗ್ಗೆ ಏನು ಕತ್ಲ ಸ್ವಲ್ಪ ಇದೆ. ಹೊರಗಡೆ ಹೋಗೋಣ. ಇವಾಗ ಒಂದು ಸ್ವಲ್ಪ ಬ್ರಷ್ ಮಾಡಿ ಸ್ವಲ್ಪ ಬಿಸಿನೀರು ಕುಡಿದು ಒಂದು ಕೆಲಸ ನೋಡೋಣ. ಆಮ್ಲೆಟ್ ಮತ್ತು ಬ್ರೆಡ್ಡು ತಿನ್ಕೊಂಡು ಹೋಗ್ಬೋದು, ಬಟ್ ಬ್ರೆಡ್ ಇಲ್ಲ. ಬ್ರೆಡ್ ಕೊಡ್ತೀನಿ. ಇನ್ನೂ ಬೆಳಗ್ಗೆ ಇನ್ನೂ ಒಂದು ಸ್ವಲ್ಪ ಸ್ಟೋರ್ ಓಪನ್ ಆದರೆ ಹೋಗಿ ತರಬೇಕು ಬೇಕ್ರಿ.
ಸ್ನಾನ ಆಯಿತು. ಸ್ನಾನ ಜಸ್ಟ್ ಇವಾಗಲೇ ಫ್ರೆಶ್ ಅಪ್ ಆಗಿ ಬಂದೆ. ಇವಾಗ ರೆಡಿಯಾಗಿ ಆಫೀಸ್ಗೆ ಬಿಡಬೇಕು. ಆಫೀಸಿಗೆ ರೀಚ್ ಆಗಿ ಬ್ರೇಕ್ಫಾಸ್ಟ್ ಅಲ್ಲೇ ಮಾಡ್ಕೊಳ್ಬೇಕು. ಸೊ ಇವಾಗ ರೆಡಿಯಾಗಿ ಹೋಗಿಬಿಡ್ಬೋದು. ಬಟ್ ಟೈಮ್ ಇನ್ನೂ ಹಾಫ್ ಆನ್ ಅವರ್ ಮೇಲೆ ಇದೆ, 7:47. ಸೊ ಇನ್ನೂ ಟೈಮ್ ಇದೆ. ಬಟ್ ಪ್ರಾಬ್ಲಮ್ ಏನಂದರೆ ಕ್ಲೈಮೇಟ್ ಫುಲ್ಲು ಕ್ಲೌಡಿ ಇದೆ. ಏನಂದರೆ ಮಳೆ ಬರೋ ಥರ ಇದೆ. ಯಾಕಂದರೆ ಇನ್ನೂ ಸೂರ್ಯನೇ ಬಂದಿಲ್ಲ. ಅಡ್ವಾಂಟೇಜ್ ಅಲ್ಲ. ಸೊ ಬೇಗ ರೆಡಿ ಆಗೋದು ಎಲ್ಲ ಡ್ರೆಸ್ ಎಲ್ಲ ಏನಾರು ಆಗಿಬಿಟ್ಟಿದೆ. ಸೊ ಪ್ಲಾನ್ ಮಾಡ್ಕೊಂಡಿದ್ದೆ ನೆಕ್ಸ್ಟ್ ವೀಕಿಂದ ನಾನು ಫುಲ್ಲು 1 ವೀಕ್ದು ಫುಲ್ಲು ಬಟ್ಟೆ ಅಯನ್ ಮಾಡಿ ಒಂದೇ ಸರಿ ಇಟ್ಬಿಟ್ಟು ಮಾರ್ನಿಂಗ್ ನನಗೆ ಟೈಮ್ ಜಾಸ್ತಿ ಸಿಗಲಿ ಅಂತ, ಮಾರ್ನಿಂಗ್ ಟೈಮ್ ಸಿಕ್ಕರೆ ಸ್ವಲ್ಪ ಎಲ್ಲನೂ ಕರೆಕ್ಟಾಗಿ ಪ್ಲ್ಯಾನ್ ಮಾಡ್ಕೊಳ್ಬೋದು ಅಂತ. ಸೊ ಒಂದೇ ವಾರದ್ದೆಲ್ಲ ಬಟ್ಟೆ ಫುಲ್ಲು ಅಯನ್ ಮಾಡಿಟ್ಟೆ ಮಾಡಿಟ್ಟಿದ್ದೀನಿ ನೋಡಿ ಎಲ್ಲನೂ. ಸೊ ಫುಲ್ಲು 4 ಶರ್ಟ್ಸ್ ಇದೆ, ಇನ್ನು ಒಂದು 3 ಶರ್ಟ್ ಇಲ್ಲಿ ಈ ಕಡೆ ಇದೆ. ಸೊ 2 ಶರ್ಟು ಸ್ವಲ್ಪ ತೊಗೊಂಡಿದ್ದೆ ಫ್ರೈಡೇ. ಸೊ ವೆಸ್ಟ್ ಸೈಡಲ್ಲಿ ಸ್ವಲ್ಪ ಆಫರ್ ಇತ್ತಾ, ಸೊ ಅದಕ್ಕೆ 2 ಶರ್ಟು ಮತ್ತು 1 ಪ್ಯಾಂಟು ಫಾರ್ಮಲ್ಸ್ ಆಫೀಸ್ ಸಲುವಾಗಿ ತೊಗೊಂಡ್ಬಿಟ್ಟೆ. ಸೊ ಇವಾಗ ಪ್ಲ್ಯಾನಿಂಗ್ ಈ ಥರ ಆಗಿ ಸಲುವಾಗಿ ಬೆಳಗ್ಗೆ ಜಾಸ್ತಿ ಟೈಮ್ ಸಿಗ್ತಾಯಿದೆ. ಸೊ ಬೆಳಗ್ಗೆ ಆ್ಯಕ್ಟಿವಿಟೀಸ್ ಸ್ವಲ್ಪ ಬ್ರೇಕ್ಫಾಸ್ಟು ನೆಕ್ಸ್ಟು ಯೋಚನೆ ಮಾಡ್ಬೇಕು, ಮನೇಲೆ ಮಾಡ್ಕೊಳ್ಬೇಕು. ಸೊ ಈ ಥರ ನೆಕ್ಸ್ಟು ರೆಡಿಯಾಗಿ ಹೋಗ್ಬಿಡೋದು ಅಷ್ಟೇ, ಮತ್ತೇನಿಲ್ಲ ಕೆಲಸ ಈಗ. ಸೊ ಮತ್ತೆ ಸಿಗೋಣ, ಮತ್ತೆ ರೆಡಿಯಾಗಿ ಹೋಗುವಾಗ ಮತ್ತೆ ಸಿಗೋಣ. ಸೊ ರೆಡಿ ಆಗಿದೆ. ಸೊ ರೆಡಿ ಆಗಿದೆ. ಸೊ ಇವಾಗ ಹೋಗಿಬಿಡಬೇಕು, ಅಂದರೆ ಟೈಮ್ ಆಗಿದೆ. ಟೈಮ್ ಇವಾಗ ಬಂದು 8:10. ಸೊ ಬಿಟ್ಟರು ನಡೆಯುತ್ತೆ, ಯಾಕಂದರೆ ಮಳೆ ಹತ್ರ ಆಗಿದೆಯಲ್ಲ. ಸೊ ಬೇಗ ಬಿಟ್ಟರೆ ಒಳ್ಳೆಯದಾಗುತ್ತೆ ಅಂತ ಈ ಥರ ಕಾಣ್ತಾ ಇದ್ದೀನಿ ಇವತ್ತು ರೆಡಿಯಾಗಿ. ಸೊ ಹೊರಡ್ಬಿಡೋದು ಈಗ. ಶೂಸ್ ಹಾಕ್ಕೊಂಡು ಹೋಗ್ಬಿಡ್ತಾಯಿದ್ದೀನಿ ಬೇಗನೆ. 8:30. ಸೊ ಬೇಗನೆ ಬಿಡ್ತಾಯಿದ್ದೀನಿ, ಟ್ರಾಫಿಕ್ ಸಿಕ್ಕರೆ ಕಷ್ಟ ಆಗುತ್ತೆ. ಅದಕ್ಕೆ ಸ್ವಲ್ಪ ಐ ಥಿಂಕ್ ಹೊಟ್ಟೆ ಬಂದಿದೆ, ಮತ್ತು ಆ್ಯಕ್ಚುಲಿ ಕಡಿಮೆ ಮಾಡಿದ್ದೆ ವೇಟು ಮತ್ತೆ ಜಾಸ್ತಿ ಆಗ್ಬಿಟ್ಟಿದೆ. ಸ್ವಲ್ಪ ಅನೆಲ್ದಿ ಫುಡ್ಡು ಮತ್ತೆ ಸ್ಟಾರ್ಟ್ ಆಗಿತ್ತು, ಬಿಕಾಸ್ ಆಫ್ ಫ್ರೆಂಡ್ಸ್ ಇದ್ದಾರೆ. ಸೊ ಟ್ರೈ ಮಾಡ್ತೀನಿ, ಮತ್ತು ಈಗ ಟ್ರೈ ಮಾಡ್ತಾ ಇದ್ದೀನಿ ಕಡಿಮೆ ಮಾಡೋಕ್ಕೆ, ಮತ್ತು ಎಕ್ಸಸೈಸ್ ಅದು ಸ್ಟಾರ್ಟ್ ಮಾಡಬೇಕು. ಸೊ ಕಡಿಮೆ ಮಾಡ್ತೀನಿ. ಈ ವೀಕಲ್ಲಿ ಗೊತ್ತಾಗುತ್ತೆ ಡಿಫ್ರೆನ್ಸು. ಸ್ವಲ್ಪ ನೋಡಿ ಕುತ್ಕೊಳ್ಳೋಕ್ಕೂ ಹೊಟ್ಟೆ ಪ್ರಾಬ್ಲಮ್ ಆಗ್ತಾಯಿದೆ. ಕೂತ್ಕೊಳ್ಳೋಕ್ಕೂ ಪ್ರಾಬ್ಲಮ್ ಆಗ್ತಾಯಿದೆ. ಫುಲ್ ರೆಡಿ, ಬ್ಯಾಗ್ಲ ರೆಡಿ ಆಗಿದೆ. ಸ್ವಲ್ಪ ವ್ಯಾಲೆಟ್ಟು, ಬೈಕಿ, ಪರ್ಫ್ಯೂಮ್ ಖಾಲಿ ಬಿಡಿದೆ, ಪರ್ಫ್ಯೂಮ್ ತರಬೇಕು ನಾನು. ಸೊ ಸ್ವಲ್ಪ ನೀರು ಕುಡಿದು ಹೊರಡ್ಬಿಡಬೇಕು. ವಿಂಡೋಸು, ಎಲೆಕ್ಟ್ರಿಕಲ್ ಪಾಯಿಂಟ್ಸು ಎಲ್ಲನೂ ಚೆಕ್ ಮಾಡ್ಕೊಳ್ಬೇಕು, ಯಾಕಂದರೆ ತುಂಬ ಇಂಪಾರ್ಟೆಂಟು. ಸೊ ಸ್ವಿಚಸ್ ಎಲ್ಲ ಆಫ್ ಇದೆ. ಸ್ವಿಚ್ ಇದು ಒಂದು ಆನ್ ಇದೆ. ಸೊ ಬಾತ್ರೂಮ್ ಸ್ವಿಚಸ್ಸು ಆಫ್ ಇದೆ, ಎಲ್ಲನೂ ಆಫ್ ಇದೆ. ರೆಡಿ ಟು ಗೋ. ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿಕೊಂಡ್ರೆ ಈ ಥರ ಎಲ್ಲನೂ ಕೆಲಸ ಪರ್ಫೆಕ್ಟಾಗಿ ಆಗುತ್ತೆ. ಸೊ ಅಡ್ವಾಂಟೇಜು ಅದೇ, ಬೇಗ ಎದ್ದು ಕೆಲಸ ಮಾಡ್ಕೊಳ್ಬೇಕು. ಸೊ ಟ್ರೈ ಮಾಡ್ತಾಯಿದ್ದೀನಿ ಎಲ್ಲನೂ ಪರ್ಫೆಕ್ಟಾಗಿ ಕೆಲಸ ಮಾಡ್ಕೊಳ್ಳೋಕ್ಕೆ, ಅಂದರೆ ನನ್ನ ಮನಸ್ಸಿಗೆ. ಮತ್ತೆ ಸಿಗೋಣ. ಇದು ಡೇ ಹಾಫು, ಅಂದರೆ ಮಾರ್ನಿಂಗ್ ವೀಡಿಯೋ, ಮತ್ತು ಈವ್ನಿಂಗು ಇಲ್ಲಾಂದರೆ ಲಂಚ್ ಟೈಮು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ಅಲ್ಲಿವರೆಗೂ ಬಾಯ್.